ವರಿಷ್ಠರ ಬಗ್ಗೆ ಗೌರವನ ತೋರಿಸಿದ್ದಾರೆ. ವರಿಷ್ಠರು ಏನು ಹೇಳ್ತಾರೆ ನಾವೆಲ್ಲ ಕೇಳ್ತೀವಿ ಅಂತ ಹೇಳಿದ್ದಾರೆ. ಮುಂದೆ ಪಕ್ಷಕ್ಕೆ ಸಾಕಷ್ಟು ಹಾನಿ ಆಗ್ತದೆ. ಆದರೆ ಇಂಥ ಸಂದರ್ಭದಲ್ಲಿ ಬೇರೆ ಯಾರು ಮಾತಾಡಬೇಡಿ ಅಂತೇಳಿ ಹೇಳಿದರೆ ನಾವು ಮಾತಾಡಬೇಡ್ದು ಅಂತ ನನ್ನ ಅಭಿಪ್ರಾಯ. 6ನೇ ತಾರೀಕು 9ನೇ ತಾರೀಕು ಜನವರಿ ಕಾಯಿರಿ ನೀವು. ಕ್ಷೇತ್ರ ಶಾಸಕ ಇಕ್ಬಾಲ್ ಹುಸೇನ್, ರಾಮನಗರ ಕ್ಷೇತ್ರ ಶಾಸಕ ಇಕ್ಬಾಲ್ ಹುಸೇನ್ ಇರ್ತದೆ ಸರ್. ಈಗ ನೀವು ದೆಹಲಿಗೆ ಹೋಗಿದ್ರೆ ಎಲ್ಲವೂ ಕೂಡ ಆಸೆ ನೆರವೇರ್ತಾ ಅಥವಾ ಇನ್ನೂ ಕೂಡ ಪೆಂಡಿಂಗ್ ಇದೆಯಾ ಸರ್? ನಾನೇನು ರಿಯಾಕ್ಟ್ ಮಾಡಲ್ಲ. ಓಕೆ, ಅಂದರೆ ಏನು ನೀವು ಆಸೆ ಕೈ ಬಿಟ್ಟಿದ್ದೀರಾ ಅಂತ ಅರ್ಥನ? ನಾನು ಯಾಕೆ ಆಸೆ? ಯಾಕಂದರೆ ಯತೀಂದ್ರ ಸಿದ್ದರಾಮಯ್ಯ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಪೂರ್ಣಾವಧಿ ಸಿ ಎಂ ಆಗಿ ಸಿದ್ದರಾಮಯ್ಯ ಇರ್ತಾರೆ ಅಂತ. ಅಂದರೆ ಸರ್ ಅಲ್ಲ ಏನೋ ಒಂದು ಹೇಳಬೇಕಲ್ವಾ? ಅಂದರೆ ಈಗ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ ನಾವು ಪೂರ್ಣಾವಧಿ ಸಿ ಎಂ ಆಗಿ ಸಿದ್ದರಾಮಯ್ಯ ಇರ್ತಾರೆ, ಯಾವುದು ಕೂಡ ಬದಲಾವಣೆ ಇಲ್ಲ ಅಂತ. ನಿಮ್ಮ ಅನಿಸಿಕೆ? ನಾನು ಮಾತಾಡಲ್ಲ ಅಲ್ಲ, ಅಂದರೆ ಮಾತಾಡ್ತಾ ಇಲ್ವ ಅಥವಾ ಮಾತಾಡಲ್ಲ? ನಾನು ಅದ್ರ ಬಗ್ಗೆ ಮಾತಾಡೋದು ಒಳ್ಳೇದಲ್ಲ ಅಂತ. ಅಂದರೆ ನೋಟಿಸ್ಗೆ ಭಯ ಬಿದ್ದಿದ್ದೀರಾ ಅಥವಾ ಆತಂಕ ಇದೆ ಅಂತ? ನೋಡಿ, ಯಾರು ಭಯನೂ ಇಲ್ಲ ನನಗೆ. ಯಾರಿಗೆ ಎದುರ್ಕೊಳ್ಳೋದು ನನ್ನ ಮನುಷ್ಯನೂ ಅಲ್ಲ ನಾನು. ಓಕೆ, ನಾನು ಎದುರ್ಕೊಳ್ಳೋನಲ್ಲ ನಾನು. ಓಕೆ, ಯಾಕೆ ನೀವು ಇರುವಂಥ ಹೇಳಿಕೆಯಲ್ಲಿ ನೇರವಾಗಿ ಹೇಳುವಂಥದ್ದು? ಯಾರೇ ಮಾತಾಡಲಿ ಇಂಥ ಸಂದರ್ಭದಲ್ಲಿ ಆಲೋಚನೆ ಮಾಡಿ ಮಾತಾಡುವಂಥದ್ದು ಒಳ್ಳೆಯದು. ನೀವು ಹಿಂದೆ ಹೇಳಿದರೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಅಂತ, ಅದಕ್ಕೂ ಕೂಡ ನೀವು ಈಗಲೂ ಬದ್ಧವಾಗಿದ್ದೀರಾ? ನೋಡಿ, ಎಲ್ಲ ನಾಯಕರುಗಳು ವರಿಷ್ಠರ ಬಗ್ಗೆ ಗೌರವನ ತೋರಿಸಿದ್ದಾರೆ. ವರಿಷ್ಠರು ಏನು ಹೇಳ್ತಾರೆ ನಾವೆಲ್ಲ ಕೇಳ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಆ ತೀರ್ಮಾನಕ್ಕೆ, ಆ ಮಾತಿಗೆ, ಆ ಶಿಸ್ತಿಗೆ ನಾವೆಲ್ಲ ಬದ್ಧವಾಗಿರಬೇಕು. ವಿನಾಕಾರಣ ಇಂಥ ಹೇಳಿಕೆ ಕೊಟ್ಟರೆ ಗುಂಪುಗಾರಿಕೆ ಆಗ್ತದೆ, ಮುಂದೆ ಪಕ್ಷಕ್ಕೆ ಸಾಕಷ್ಟು ಹಾನಿ ಆಗ್ತದೆ. ಅಂದರೆ ಇವರು ಮುಂಚೆ ಹೇಳಿಕೆ ಕೊಟ್ಟಿದ್ದನ್ನು ನೀವು ವಾಪಸ್ ಪಡಿತಾರೆ, ಹಾಗಾದ್ರೆ ಸಿ ಎಂ ಆಗಬೇಕು ಡಿ ಕೆ ಶಿವಕುಮಾರ್ ಅನ್ನೋದನ್ನು ನೀವು ವಾಪಸ್ ಪಡಿತಾ ಇದ್ದೀರಾ? ಅವ್ರು ಆಗ್ತಾರೆ, ಅದರಲ್ಲೇನು ಸಂಶಯ ಇಲ್ಲ, ಅವ್ರು ಆಗ್ತಾರೆ. ಬಟ್ ಈಗ ಎಲ್ಲವೂ ಕೂಡ ವರಿಷ್ಠ ಮೇಲೆ ಬಿಟ್ಟಿದೆ. ವರಿಷ್ಠ ತೀರ್ಮಾನ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಬೇರೆ ಯಾರು ಮಾತಾಡಬೇಡ್ದು ಅಂತೇಳಿ ಹೇಳಿದರೆ ನಾವು ಮಾತಾಡಬೇಡ್ದು ಅಂತ ನನ್ನ ಅಭಿಪ್ರಾಯ. ಆ ರೀತಿ ಹೇಳಿಕೆಗಳು ತಪ್ಪು ಅಂತ. ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಅಂತ ಹೇಳ್ತಾ ಇದ್ದೀನಲ್ಲ, ಅವ್ರು ಹಾಗೇ ಆಗ್ತಾರೆ. ಓಕೆ, ಯಾವ ಅವಧಿಯಲ್ಲಿ ನೋಡಿ? ಈ ಅವಧಿಯಲ್ಲಿ ಅಲ್ರಿ. ಓಕೆ, ಕಾಯಿರಿ ನೀವು. 6ನೇ ತಾರೀಕು 9ನೇ ತಾರೀಕು ಜನವರಿ ಕಾಯಿರಿ ನೀವು. 6-9 ಪಕ್ಕ ಗೊತ್ತಿದೆಯಾ? ನೀವು 6ಕ್ಕೂ 9ಕ್ಕೂ ಆದ್ಬಿಟ್ಟು ಆಮೇಲೆ ಹೇಳಿ. ಇಕ್ಬಾಲ್ ಹುಸೇನ್ ಅವರ ಹೇಳಿಕೆ ಡಿಸೆಂಬರ್ 6 ಅಥವಾ 9 ಜನವರಿ 6 ಅಥವಾ 9ನೇ ತಾರೀಕು ಡಿ ಕೆ ಶಿವಕುಮಾರ್ ಸಿ ಎಂ ಆಗೇ ಆಗ್ತಾರೆ ಅಂತ ಹೇಳುವ ಮೂಲಕ ಹೊಸ ಸಂಚಲನ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.